ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ಮಿನಿ ವ್ಲಾಗ್. ಇವತ್ತು ನಾವು ಮಾಡ್ತಾಯಿದ್ದೀವಿ ಮುದ್ದೆನಲ್ಲಿ ರೊಟ್ಟಿ. ಎಲ್ರಿಗೂ ಒಂದು ಯೋಚನೆ ಇರ್ಬೋದು, ಅಯ್ಯೋ ಮುದ್ದೆ ಮಿಕ್ಕೋಗಿದೆ ಏನಪ್ಪ ಮಾಡೋದು ಅಂತ. ಸೊ ಇದು ಒಂದು ಟಿಪ್ಸು ಇದು ನೋಡಿ. ಒಂದು ಮುದ್ದೆ ಒಂದಾದರೂ ಅರ್ಧ ಆಗಲಿ ಎಷ್ಟಾದರೂ ಸರಿ ಮಿಕ್ಕಿದರೆ ಅದ್ರ ಜೊತೆಗೆ ಯಾವುದೇ ರೀತಿ ನೀರು ಹಾಕ್ಕೊಳ್ದೆ ಸಾಲ್ಟು ಮತ್ತು ಗೋಧಿ ಹಿಟ್ಟು ಇಷ್ಟನ್ನು ಮಾತ್ರ ಹಾಕಿ ಕಲಿಸ್ಬೇಕು. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂಥರ ದೊಡ್ಡ ಟೆನ್ಷನ್ ಆಗೋಗ್ಬಿಟ್ಟಿರುತ್ತೆ, ಏನಪ್ಪ ಟಿಫನ್ ಮಾಡೋದು ಅಂತ. ಬಟ್ ರಾತ್ರಿ ಮುದ್ದೆ ಮಿಕ್ಕಿದರೆ ಕೆಲವ್ರು ಮಾಡ್ತಾರೆ ಏನಾದರೂ ಗಂಜಿ ಮಾಡ್ಕೊಂಡು ಕುಡಿಯೋದು, ಆ ಥರ. ಡೈಲಿ ಗಂಜಿನೂ ಕುಡಿಯೋಕ್ಕಾಗಲ್ಲ, ಸೊ ಈ ಥರನೂ ಮಾಡಿಕೊಂಡು ತಿನ್ನಿ. ಆಮೇಲೆ ಈ ಹಸಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ. ಹಸಿಟ್ಟು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಕೈಗೆ ಅಂಟ್ಕೊಳ್ಳುತ್ತೆ. ಸೊ ಕೈಗೆ ಅಂಟ್ಕೊಂಡಾಗ ಯಾವುದೇ ಕಾರಣಕ್ಕೂ ನೀರಂತೂ ಯೂಸ್ ಮಾಡಬೇಡಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಿದ್ದ ತಕ್ಷಣ ನಿಮ್ಮ ಕೈಯಲ್ಲಿ ಏನಿರುತ್ತೋ ಎಲ್ಲ ಬಿಟ್ಬಿಡುತ್ತೆ. ಸೊ ನಂತರ ಆಯಿಲ್ ಹಾಕ್ಕೊಂಡು ಮಿದ್ದಿಟ್ಟರೆ ಸಾಕು. ಅದು ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿಡಬೇಕಾಗತ್ತೆ. ಸೊ ಅದನ್ನು ಎತ್ಕೊಂಡು ನೀವು ಚಪಾತಿ ಥರ ಲಟ್ಟಿಸ್ಕೋಬೇಕು. ಸೇಮ್ ಗೋಧಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಲೇಬೇಕು. ಈ ಡಿಶ್ ನಾನು ಹೇಳ್ತಾ ಇದ್ದೀನಿ, ಈ ಡಿಶ್ನ ನೀವು ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಿಕ್ತು ಅಂತ ಮಾತ್ರ ಬೇಜಾರಾಗಬೇಡಿ. ಯಾಕಂದರೆ ನೈಟ್ ಹೊತ್ತು ಕೆಲವರು ತಿಂತಾರೆ, ತಿನ್ನಲ್ಲ, ಆ ಥರ. ನೋಡಿ ಇಷ್ಟು ತೆಳ್ಳಗೆ ಬರುತ್ತೆ. ಮಾಮೂಲಿ ಚಪಾತಿ ಹಿಟ್ಟನ್ನ ಯಾವ ರೀತಿ ನೀವು ಒಸ್ಕೋತೀರೋ ಅದೇ ರೀತಿ ಒಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದ್ಸಲ ಟ್ರೈ ಮಾಡಿ ನೀವು. ಅಂದರೆ ಉಬ್ಬಿ ಕೂಡ ಬರುತ್ತೆ, ಸೇಮ್ ಚಪಾತಿ ಥರನೇ ಬರುತ್ತೆ. ಬಟ್ ತಿನ್ನಬೇಕಾದ್ರೆ ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ಚಪಾತಿ ಅಂತ ಅನಿಸಲ್ಲ. ಯಾಕಂದರೆ ರಾಗಿ ರೊಟ್ಟಿ ಅಂತಲೇ ಫೀಲ್ ಬರುತ್ತೆ. ಕೆಲವ್ರಿಗೆ ಬಳಿಯೋಕ್ಕೆ ಬರುತ್ತೆ, ಕೆಲವ್ರಿಗೆ ತೊಟ್ಟಕ್ಕೆ ಬರುತ್ತೆ. ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಸೊ ದಯವಿಟ್ಟು ಟ್ರೈ ಮಾಡಿ.